ಅಯ್ಯೋ, ಈಗ ನಾನು ಯಾರ ಮನೆಗೆ ಹೋಗ್ಲಿ? ಹೋಗ್ಬಿಟ್ಟು ಅಪ್ಪನ ಕಾಲಿಗೆ ಬಿದ್ಬಿಡ್ಲಾ? ಹಣ ಒಂದೇ ಒಂದ್ಕಿತ ನನ್ನ ಮಾತು ಕೇಳೋಣ, ನನ್ನ ಮನೆ ಕೊಡೋಣ ಅಂತ ಹೇಳ್ಬಿಟ್ಟು ಕೇಳಲ್ಲ. ಕೊಡ್ತಾನ ಮನೆಯ? ಹೆಣ್ಣೆಂಗ್ಸು ಕಷ್ಟ ಅರ್ಥ ಮಾಡ್ಕೊತಾನ? ಹಾ ಪೈಲ್ವನ್ ಪಾಪಣ್ಣ ನಮ್ಮ ಕಷ್ಟ ಅರ್ಥ ಮಾಡ್ಕೊಳಕ್ಕಿಲ್ಲ ಬಿಡು. ಈ ಬೇವರ್ಸಿ ನನ್ನ ಮಗ ನಮ್ಮ ಮನೆ ಪೇಪರ್ ಕೊಡೋಕ್ಕಿಂತ ಮುಂಚೆ ಲೋಪರ್ ನನ್ನ ಮಗ ಯೋಚನೆ ಮಾಡಬೇಕಿತ್ತು. ಏನು ಮಾಡಲಿ ಇವಾಗ? ನನ್ನ ಮಗನಿಗೆ ಮೆಟ್ನಾಗ ಹೊಡಿಯೋಣಂದ್ರೆ ಆ ನನ್ನ ಮಗನೂ ಇಲ್ಲ ಇಲ್ಲಿ. ಕ್ಯಾರೆಕ್ ಬೀಳಲ್ಲ? ಕ್ಯಾರೆಕ್ ಬಿದ್ಬಿಟ್ಟು ನಾನು ಸತ್ತೋಗ್ಬಿಟ್ರೆ ಯಾಕೆ ಸಾಯ್ಬೇಕು ನಾನು ಸಾಯಕ್ಕಿಲ್ಲ. ನಂಗೆ ಸಾಯಕ್ಕೆ ಇಷ್ಟನೂ ಇಲ್ಲ. ಇನ್ನೂ ನಾನು ಶಾನೆ ದಿನ ಬದುಕಬೇಕು ಅಂತ ಆಸೆ ಐತಿ. ಈ ಕ್ಯಾರೆಕ್ ಬಿದ್ಬಿಟ್ಟು ಏನು ಮಾಡಲಿ? ನಾಟಕ ಮಾಡ್ಲಾ? ಕ್ಯಾರೆಕ್ ಬೀಳತ್ತಾರ ಯಾರನ್ನ ಬಂದು ಕಾಪಾಡ್ತಾರ? ಅಕಸ್ಮಾತ್ ಕಾಪಾಡಲಿಲ್ಲ ಅಂತ ಹೇಳಿದ್ರೆ ನಾನು ಸತ್ತೋಗ್ಬಿಡ್ತೀನಿ. ನಾನು ಯಾಕೆ ಬೀಳಲಿ? ಬೇಡ, ಕ್ಯಾರೆಕ್ ಬೀಳೋದು ಬೇಡ. ಯಾರನ್ನ ಇದ್ದಾಗ ಬಿದ್ದರೆ ಒಂಥರ, ಯಾರು ಇಲ್ದಾಗ ಬಿದ್ದುಬಿಟ್ರೆ, ಯಾರು ಕಾಪಾಡಲಿಲ್ಲ ಅಂದರೆ ಆಮೇಲೆ ಅಷ್ಟೇ ಅನಾಥ ಹೆಣ ಆಗೋಗ್ಬಿಡ್ತೀನಿ. ಏನು ಮಾಡಲಿ? ಹೊದ್ದೋದಕ್ಕೆ ಮನೆಗೆ ಹೋಗಿದ್ರೆ ಆ ರಾಕ್ಷಸಿಗಳು ಮನೆ ತುಂಬ ತುಂಬ್ಕೊಂಡವ್ರೆ. ನನಗಂತೂ ನಯಾ ಪೈಸದ ಬೆಲೆನೂ ಕೊಡೋಕ್ಕಿಲ್ಲ. ಮತ್ತು ಇನ್ನು ಶಾರದೆ ನೋಡಿದ್ರೆ ಆ ಮನೆಯಾಳಿಗೆ ಸಹಾಯ ಮಾಡೋಕ್ಕೇ ಹಾಳಾಗೋಗಿದ್ದು. ನೋಡು ಎಷ್ಟು ನೀಟಾಗಿ ಅಮ್ಮ ಮಗಳು ಇಬ್ಬರು ಬೆಂಗಳೂರಿಗೆ ಹೊಂಟ್ಬಿಟ್ರು. ನನ್ನ ಬಿಟ್ಬಿಟ್ಟಿಲ್ಲೇನೆ ನೀಯ. ಆ ಉಸುಂಗಂತೂ ಯಾವ ಇದೂ ಇಲ್ಲ. ಉಸುಂಗ್ ಬಿಡು. ಆ ಉಸ ಏನಿದ್ರು ಬರೀ ಮ್ಯಾಲೊಳ್ಳೆಳು ಒಳಗಡೆ ಎಲ್ಲ ಕೆಟ್ಟೋಳೆ. ನಿನಗೆ ಪೊದ್ದು ಅಷ್ಟು ಒಳ್ಳೆ ಬುದ್ಧಿ ಏನಿಲ್ಲ. ದರಿದ್ರದೋಳು ಆ ಉಸ. ಇರು ಲೋಪರ್ ನನ್ನ ಮಗ, ನನ್ನ ಮಗಂಗೆ ಫೋನ್ ಹಾಕ್ತೀನಿ ಇರು. ಲೋಪರ್ ನನ್ನ ಮಗನೇ, ಇನ್ನಿನಿಂದ ಅಲ್ವೆಲ್ಲ ಇದೆಲ್ಲ ಆಗಿದ್ದು ನನ್ನ ಬೀದಿಗೆ ಬಂದಿರೋದು. ಎಲ್ಲಿ ಬಿದ್ದು ಸಾಯ್ತಾವನೋ ಏನೋ. ಮಾಡ್ತೀನಿ ಫೋನ್ ಮಾಡಿಬಿಟ್ಟು ಹೇಳ್ತೀನಿ ಲೋಪರ್ ಬಡ್ಡಿಗೆ. ಇರುತ್ತಾ ಫೋನ್ ಎತ್ತಿಂಗ್ ಮಾಡ್ತೀನಿ. ಎತ್ತು ಫೋನ. ಹಲೋ ಹೇಳಮ್ಮ. ಎಲ್ಲ ಮಾಡ್ತಿದ್ಯಾ? ದೊಡ್ಡ ಕೆಲಸ ಸೇರ್ಕತೀನಿ ಕಣಮ್ಮ, ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಕಣಮ್ಮ, ಹಂಗ್ ಕಣಮ್ಮ ಹಿಂಗ್ ಕಣಮ್ಮ ಅಂತ ಹೇಳಿ ಬಿಲ್ಡಪ್ ಕೊಡ್ತಿದ್ದಲ್ವೆಲ್ಲ. ಈಗ ನನ್ನ ಕೆರೆಗೆ ಬೀಳೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ಕಣ್ಮಗ. ನನಗೆ ಎಲ್ಲಾರು ನನ್ನ ಮನೆಯಿಂದ ಈಚೆ ಕಡೆಗೆ ತಳ್ಬಿಟ್ರು ಕಣ್ಮಗ. ಏನಮ್ಮ ಹೇಳ್ತಾ ಇದೀಯಾ? ನಿನ್ಯಾಕೆ ಮಾಮ ಈಚೆ ಕಡೆಗೆ ಆಗ್ತುವ? ಸಂದಕ್ಕೆ ಇದ್ರಲ್ಲ ಅವಳವಳೆಲ್ಲ ಬೆಣ್ಣೆ ಸಂತ ಮುಂಗ್ ನಾನು ಸಂತಕ್ಕಿರೋದು ಇಷ್ಟ ಇಲ್ಲ ಕಣ್ಮಗ. ನಿಂಗೆ ದೊಡ್ಡ ಕೆಲಸ ಸಿಕ್ತು ಅಂತ ಹೇಳ್ದಲ್ಲ, ಸಿಕ್ತೇನ ದೊಡ್ಡ ಕೆಲಸ? ಊಟವರ ಕೆಲಸ ಸಿಕ್ಕೈತೆ ಅಂತ ಹೇಳಿದ್ರೆ ಮೂರ್ವಾದಿ ಹೋಯ್ತದೆ. ಏನಾರ ಬಿಲ್ಡಪ್ ಕೊಡ್ಬೇಕಲ್ಲ. ನಮ್ಮಮ್ಮ ಮೊದಲೇ ಗೊತ್ತಲ್ಲ. ಕಣಮ್ಮ, ತುಂಬಾ ದೊಡ್ಡ ಕೆಲಸ ನಿನಗೆ ಸಿಕ್ಕೈತೆ. ಇಲ್ಲಿ ಕೆಲಸ ನಿನಗೆ ಮಾಡ್ತಾ ಇವ್ನಿ. ಯಾಕಮ್ಮ? ಏನ ದೊಡ್ಡ ಕೆಲಸನ ಸಿಕ್ಕೈತಿಲ್ಲ? ಅಯ್ಯೋ ಅಯ್ಯೋ ಅಯ್ಯೋ, ನನಗೆ ಗೊತ್ತಿತ್ತು ಕಣಲ್ಲ. ನಾನೇನು ಬೀದಿಗೆ ಬರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆದ್ರೂ ಇರ್ಲಿ ಅಂತ ಫೋನ್ ಹಾಕಿದೆ ಅಷ್ಟೇ. ಏನಿಯ ಮಗ, ಬಹಳ ದೊಡ್ಡ ಕೆಲಸ ಸಿಕ್ಕೈತಾ? ಸಿಕ್ಕೈತೆ ಕಣಮ್ಮ, ಸಿಕ್ಕೈತೆ. ಇನ್ನು ಮಾಡ್ತಾ ಇವ್ನಿ ಕೆಲ್ಸನ. ಸಂಬಳ ಇನ್ನೂ ಬಂದಿಲ್ಲ. ಸಂಬಳ ಬಂದ್ಮೇಲೆ ಬೊತ್ತಿನ ತಗ, ಸರಿನೇ? ಬಾರ್ಲಾ, ನನ್ನ ಕರ್ಕೊಂಡೋಗಿ ನಾನು ಬೆಂಗಳೂರಿಗೆ ಬಂದ್ಬಿಡ್ತೀನಿ. ಬೆಂಗಳೂರಾಗೆ ನಾನು ಹೆಂಗನೂ ಜೀವನ ಮಾಡ್ಕೊಂಡು ಹೆಂಗೋ ಹೋಯ್ತೀನಿ. ಯಪ್ಪ ಯಪ್ಪ ಯಪ್ಪ, ಈ ಒಳ್ಳೆ ಈ ಜನ ಸಾಕಾಗೋಗ್ಬಿಟ್ಟೈತೆ. ಯಾರು ನಂಬರಲ್ಲ. ಹಣ್ಣುಗಳು ಅಂತ ನಂಬ್ಕೊಂಡಿದ್ದಾರೆ, ಸರಿ ಇಲ್ಲ. ನಮ್ಮ ಅಮ್ಮ ಅಂತೂ ನಿಮ್ಮ ಅಜ್ಜಿ ನನ್ನೇನಿಯ ಹೆಂಗ್ ಸಿಕ್ರಂಗೆ ಒಡೆದ್ ಬಿಸಾಕ್ಬಿಟ್ಲು. ಸರಿ ಇಲ್ಲ ಕಣ್ಮಗ, ಇವ್ರು ಯಾರು ನಾನು ನೀನೇನಿಯ ಸರಿ ನೋಡು. ಬೆಂಗಳೂರಿಗೆ ಹೊಂಟೋಗ್ಬಿಡೋಣ, ನಾನು ಕರ್ಕೊಂಡೋಗು. 2 ವರ್ಷ ಕುಡಿಕೊಂಡು ಬಂದು ಆಮೇಕಿನ್ ಬೇಕಾರೆ ಹೆಂಗನೂ ಬುಡಿಸ್ಕೊಳ್ಳೋಣ ಮನೆಯ. ಏನಂತೀಗ? ಆಮ ಅದು ಅದು ಈಗ ಸಜ್ಜಕ್ಕೆ ಆಗಕ್ಕಿಲ್ಲ ಕಣಮ್ಮ. ತಲೆಲ್ಲ ಯಪ್ಪ ನೋವು ಬತ್ತೈತೆ. ಅಮ್ಮ ಈಗ ಫೋನ್ ಮಾಡೋಕ್ತಿಯಾ? ನಾನು ಹೋಗ್ಬೇಕು, ಶಾನೆ ಕೆಲಸ ಐತೆ ನನಗಂತೂ. ಈಗ ಬಂದು ಸಜ್ಜಿ ಕರ್ಕೊಂಡು ಹೋಗಕ್ಕಾಗಿಲ್ಲ. ಇನ್ನೊಂದು ತಿಂಗಳು ನಾನು ಏನು ಕೇಳ್ಬೇಡ. ಇನ್ನೊಂದು ತಿಂಗಳು ಆದಮೇಲೆ ನಾನೇನೇ ಬಂದ್ಬಿಟ್ಟು ನೀನು ಕರ್ಕೊಂಡು ಹೋಗ್ತೀನಿ. ಈಗ ತಿಂಗಳದು ಮೊದಲನೇ ಸಂಬಳ ಬಂದ್ಬಿಡ್ಲಿ. ಸಂಬಳ ಬಂದ ಮೇಲೆ ಆಮೇಕಿಂದ ಯೋಚನೆ ಮಾಡೋಣ. ಸಂಬಳ ಬರೋಕ್ಕಿಂತ ಮುಂಚೆನೇ ನೀನು ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಹೇಳು? ಸಂಬಳ ಬರ್ಲಿ ತಗ, ಆಮೇಕಿಂದ ಬಂದು ನೀನು ನಾನೇನಿಯ ಕರ್ಕೊಂಡು ಹಿಂಗೆ ಬಂದ್ಬಿಡ್ತೀನಿ. ಅಲ್ಲಿ ಗಂಟನೇ ಇಲ್ಲಿ ಕೆರೆತಾಗ ಬಿದ್ದು ಸಾಯ್ಲಿಲ್ಲ. ಯಾರನ್ನ ನೋಡ್ಕೊತಾರ? ಅಲ್ಲಿ ಗಂಟ ಕೂಳಾಕರ್ ಯಾರು? ನೀರಾಕರ್ ಯಾರು? ಯಾರ್ ತಾನೆ ಏನ್ ಹಾಕ್ತಾರೆ ಹೇಳು? ನನ್ಗೆಲ್ಲ ಉಗುತಿ ಈಚೆ ಕಡೆಗೆ ಹಾಕ್ಬಿಟ್ಟವ್ರೆ. ನೀನೇನಲ್ಲ ಆರಾಮಾಗಿ ಎಸಿ ರೂಮಾಗೆ ಎಸಿ ಹಾಕೊಂಡು ಕುಂತ್ಕೊಂಡಿರ್ತೀಯ. ದೊಡ್ಡ ಕೆಲಸ ಸಿಕ್ಕೈತೆ ನಿನಗೆ. ನನಗಿಲ್ಲಿ ಅಮ್ಮ ಮಾತ್ರ ಬೀದಿನ ಬಿಕಾರಿ ತರ ಕುಂತ್ಕೋಬೇಕಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಣ್ಮಗ, ನನಗೆ ಗೊತ್ತಿಲ್ಲ. ನೀನಂತೂ ಇವಾಗ ನನ್ನ ಕರ್ಕೊಂಡು ಹೋಗಕ್ ಬಂದು ಇಲ್ಲ. ಈ ಒಂದು ತಿಂಗಳು ಯಾರ ಮನೆಗಿರ್ಲಿ ನೀನೇ ಹೇಳ್ಬಿಡತ್ತಾಗೆ. ಯಪ್ಪ ನೆತ್ತಿ ಎಲ್ಲ ಉರಿತಾ ಆಯ್ತು ಬಿಡಮ್ಮ. ಹೋಗ್ಬೇಕು ಅರ್ಜೆಂಟಾಗೆ. ಓದ್ಕೊಂಡು ಮಾತಾಡೋಕ್ಕೂ ಆಯ್ತಿಲ್ಲ, ಏನೂ ಇಲ್ಲ. ಯವ್ವ ನೋಡಮ್ಮ, ಈಗಲೇ ಹೇಳ್ತಾ ಇದ್ದೀನಿ. ನನಗಂತೂ ಇನ್ನ ಒಂದು ಇನ್ನೂ ಒಂದು ತಿಂಗಳು ನೀನು ಎಲ್ಲೂ ಕರ್ಕೊಂಡು ಹೋಗೋಕೆ ಆಗಿಲ್ಲ. ಯಾಕಂದರೆ ಬರೋ ಸಂಬಳ ಬರಬೇಕು, ಅವಾಗೆ ಊರಿಗೆ ಬರೋಕ್ಕಾಗೋದು. ಇಲ್ಲಾಂದರೆ ಆ ನಿಧಿ ಮುಂದೆ ತಲೆ ತಗ್ಸ್ಕೊಂಡು ನಿಂತ್ಕೋಬೇಕಾಯ್ತದೆ. ನಾನು ಆ ನಿಧಿನ ಹತ್ರ ಹೋಗ್ಬಿಟ್ಟು ಕಾಲಿಡಿಬೇಕಾಯ್ತದೆ. ಅವಳು ಕಾಯ್ಕೊಂಡವಳೆ ನಾನು ಯಾವಾಗ ಕಾಲಿಡಿತೀನಿ ಅಂತ ಹೇಳ್ಬಿಟ್ಟು. ಸರಿನೇ? ಅವಳು ಕಾಲಿಡಿಯೋದನ್ನ ಯಾಕೆ ಬೇಕು ನನಗೆ? ಕಾಲಿಡಿಯೋದು ಕೈ ಹಿಡಿಯೋದು ಎಲ್ಲನೂ ಆ ಮನೆಯಲ್ಲಿ ಕಾಲಿಡಿ ಹೋಗಿ ಹೋಗಿ. ಅವಳು ಕಿತ್ತೋದ್ಲು ಲೋಪರ್.
ಅವಳು ಕಾಲಿಡಿಯಕ್ಕೆ ನಾವ್ಯಾಕೆ ಹೋಗೋಣ? ನಿಂಗೆ ದೊಡ್ಡ ಕೆಲಸ ಸಿಕ್ಕೈತಲ್ಲ, ಬಿಟ್ಬಿಡು. ಸರಿ ಬಿಡು. ಇದೊಂದು ತಿಂಗಳು ನನಗೆ ಗೊತ್ತು ಯಾರ ಮನೆಗೆ ಹೆಂಗೋಗಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ಇದೊಂದು ತಿಂಗಳು ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಆಮೇಕಿಂದ ನೋಡನಿ ತಗ ಏನೋ ಒಂದು ಆಯ್ತದೆ. ನೋಡು, ಒಂದು ತಿಂಗಳು ಅಡ್ಜಸ್ಟ್ ಮಾಡ್ಕೊತೀನಿ. ಒಂದು ತಿಂಗಳಾಗಿದ್ದ ತಕ್ಷಣ ನೀನೇ ಬಂದ್ಬಿಡ್ಬೇಕು ಅಷ್ಟೇ. ಬಂದ್ಬಿಟ್ಟು ನಾನು ಕರ್ಕೊಂಡು ಹೋಗ್ಬೇಕು. ನನಗೂ ಗೊತ್ತು ದೊಡ್ಡ ಕೆಲಸ ಸಿಕ್ಕೈತೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಹುರ್ಕೋತಾರೆ. ಮೊದಲನೇ ಸಂಬಳ ತಗೊಂಬಿಡ್ ಬಾ, ಆಮೇಕಿಂತ ತೋರಿಸ್ತೀನಿ ಮನೆಯಾಳಿಗಳಿಗೆ ಎಲ್ಲನೂ. ಯಪ್ಪ ಸರಿ ಕಣಮ್ಮ. ನಾನೀಗ ಫೋನ್ ಮಾಡೋಗ್ತೀನಮ್ಮ. ಅಯ್ಯೋ ನನಗೆ ತಲೆ ಎಲ್ಲ ನೋವು ಬರ್ತೈತೆ ಕಣಮ್ಮ. ಫೋನ್ ಮಾಡೋಗ್ತೀನಿ. ಇದೇನ್ಲ ಏನ್ ತಲೆ ಮೇಲೆ 100 kg ಒತ್ಕೊಂಡ್ರ ನಂಗೆ ಮಾತಾಡ್ತಾನೆ. ಯೋಸಿರಮ್ಮ ಕುಂತ್ಕೊಳಕ್ಕೂ ನಿಂಗೆ ತಲೆ ಯಾಕ್ಲ ನೋಯ್ತದೆ? ನಾನು ಇಲ್ವೇನ್ಲ ನಿಂಗೆ? ಅದಕ್ಕೆ ಹೇಳಿದ್ದು ಮಸಾಜ್ ಮಾಡ್ಕೊಂಡು ಹೆಂಗೋ ನೀನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು. ನೀನು ಕೇಳಂಗೇನೇ ಇಲ್ಲ ತಕ. ನೀನೊಂಥರ ನನ್ನ ಮಗ. ನೀನು ಹೇಳಿದ್ದೆಲ್ಲ ಕೇಳಿಯ ನೀನು. ನೋಡು, ನೀನು ಯಾವುದ್ರ ಬಗ್ಗೆ ನೀನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಅಮ್ಮ ಅವಳೆ ನೋಡ್ಕೊತಾಳೆ. ಎ ಸಿ ರೂಮಾಗೆ ಹೊಸ ಸೀತೆ ಶಾನೆ ಆರಾಮಾಗೆ ಸ್ವೆಟ್ರ್ ಗಿಟ್ರ್ ಹಾಕೊಂಡು ಕೂತ್ಕ. ನನಗೆ ಗೊತ್ತು ಬಿಡು, ನಿನಗೆ ಒಳ್ಳೆ ಕೆಲಸ ಸಿಗ್ತದೆ ಅಂತ ಗೊತ್ತಿತ್ತು. ಓದಿದ್ದಲ್ಲ ಸಂದಕ್ಕೆ ನೀನಿಯ ಸಿಗ್ದಂಗೆ ಇನ್ನೇನಿರ್ತದೆ. ಸರಿ ಆಯಿತು, ಮಾಡಕ್ತೀನಿ ತಗ ಫೋನ. ಬಂದ್ಬಿಡು ಸರಿನೇ. ಈಗ ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀನಿ ನಾನು. ಹ್ಞೂ ಸರಿ. ಯಾರ ಮನೆಗೆ ನಾವು ಹೋಗೊಂದು ತಿಂಗಳು ಅಡ್ಜಸ್ಟ್ ಮಾಡ್ಕ. ಮಾಮೂರ್ ಮನೆಗೆ ಇಬ್ರು ಮಾಮಗಳವರಲ್ಲ, ಒಂದು ಮಾಮ ಬಿಟ್ಟು ಕಳಿಸ್ತು ಅಂದರೆ ಈ ಪೊದ್ದು ಅತ್ತೆ ಮನೆಗೆ ಹೋಗಿ ಬೇಡ ಬಿಡು. ಪೊದ್ದು ಅತ್ತೆ ಮನೆಗೆ ಹೋಗ್ಬೇಡ. ಆ ನಿಧಿ ಮನೆಯಾಳಿ ದುರಂಕಾರ ದೌಲತ್ ತೋರಿಸ್ತಾಳೆ. ಬೇರೆ ಯಾರ ಮನೆಗೆ ಹೋಗು, ಇರು. ಒಂದು ತಿಂಗಳು ಅಡ್ಜಸ್ಟ್ ಮಾಡ್ಕೊಳಮ್ಮ. ಹಂಗೆ ಬಂದ್ಬಿಡ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ. ಈಗ ನನಗಂತೂ ಅಲ್ಲ, ಈಗ ಸ್ವಲ್ಪ ಕೆಲಸ ಶಾನೆ ಐತೆ ಕಣಮ್ಮ. ಫೋನ್ ಕಟ್ ಮಾಡ್ತೀನಿ, ಸರಿನಾ? ಸರಿ ಕಣಮ್ಮಗ, ಸರಿ ಆಯ್ತು. ನನ್ನ ಮಗಂಗೆ ಬಂಗಾರದಂತ ಕೆಲಸ ಸಿಕ್ಬಿಟ್ಟೈತೆ. ಇನ್ನೇನು ನನಗೆ ಕಮ್ಮಿ. ನಾನಿಲ್ಲಿ ಸಾಯ್ತಾ ಇದ್ದೀನಿ. ಯಾವ ಕೆಲಸ ಸಿಗ್ದಿದ್ದಂಗೆ ಊಟಕ್ಕೆ ಏನಪ್ಪ ಮಾಡಲಿ ಅಂತ ಮೂಟೆ ಹೊರ ಕೆಲಸ ಮಾಡ್ತಾ ಇವನು ಇಲ್ಲಿ ಮಾರ್ಕೆಟಾಗೆ. ನಮ್ಮ ಅಮ್ಮಂಗೆ ಎ ಸಿ ರೂಮ್ ಅಂತ, ಎ ಸಿ ರೂಮ್. ಅಯ್ಯೋ ದೇವ್ರೆ, ಗಂಡೈಕ್ಳು ಕಷ್ಟ ಯಾರಿಗೆ ಹೇಳ್ಕೊಳನಿ ನನ್ನ ಕಷ್ಟನ. ಯಪ್ಪ, ಈ ನನ್ನ ಮಗನ ಮಾತು ಕೇಳಿ ಹೋಗಿ 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 ಜೂಜಾಟ ಆಡ್ದಂಗೆ ಆಡ್ಬಿಟ್ಟು, ಬೆಟ್ಟಿಂಗ್ ಆಟ ಆಡ್ಬಿಟ್ಟು ಎಂಥ ಬಾಳಿಗೆ ಬಂದ್ಬಿಟ್ಟೆ. ಅಲ್ಲಿ ಕಾಪಿ ತೊಡ್ದಾಗನ ಸಂದಕ್ಕೆ ಇರ್ಬೋದಿತ್ತು. ಈ ಬೊಡ್ಡಿಲು ಕರ್ಕೊಂಡು ಬಂದ್ಬಿಟ್ಟ. ಏನಿಲ್ಲ, ಮೂಟೆ ಹಾಕದ್ಬಿಟ್ಟು ಇಲ್ಲೇ ಕುಂತ್ಕೊಂಡಿದ್ಯಾ? ಅಯ್ಯಪ್ಪ ಬಾಯಿ ಬಿಡ್ಕತಾವ್ನಿ. ಇನ್ನೊಬ್ಬ ಎಲ್ಲಿ ಮೂಟೆ ಹೊತ್ಕೊಂಡು ಬರ್ಲಿಲ್ವಾ ಅಂತ ಹೇಳ್ಬಿಟ್ಟು ನಾನು ಆಗಲೇ 2 ಮೂಟೆ ಹಾಕಿ ಬಂದೆ. ನೀನು 1 ಮೂಟೆಗೆ ಹಿಂಗೆ ನಿಂತ್ಕೊಂಡಿದ್ಯಾ? ಹೋಗು ಸರ್ನ ಹೋಗ್ಬಿಟ್ಟು ಸರ್ನ ನೀನು ಹಾಕ್ಬಿಟ್ಟು ಬಾ ಹೋಗು. ಅಯ್ಯೋ, ನಮ್ಮ ಅಮ್ಮ ಫೋನ್ ಹಾಕಿತ್ತು. ನಮ್ಮ ಅಮ್ಮ 1 ಗಂಟೆ ಕೊರಿತಾಯಿತ್ತು. ಅದಕ್ಕೆ ಮಾತಾಡ್ಕೊಂಡು ನಿಂತಿದ್ದೆ. ಊರ್ ಕಡೆ ಎಲ್ಲ ಫೋನ್ ಹಾಕಿದಾಗ ಮುರ್ವದಿ ಕಳಿಯಕ್ಕೆ ಅಂತ ಹೇಳ್ಬಿಟ್ಟು ನೀನಂತೂ ಹಂಗೆಲ್ಲ ಹೇಳಕ್ ಹೋಗ್ಬೇಡ, ಸರಿನಾ? ಮೂಟೆ ಹೊರ ಕೆಲಸ ಮಾಡ್ತಾ ಇದೀನಿ ಅಂತ ಮುರ್ವದಿ ಹೋಯ್ತದೆ. ಹೋಗಿ ಸುಮ್ಕೇನೆ ನೀ ಹೋಗ್ಬಿಟ್ಟು ಮೂಟೆ ಹಾಕ್ಬಿಟ್ಟು ಬಾ ಹೋಗು. ಮನೇಲಿ ಯಾರನ್ನ ಕೇಳಿದ್ರೆ ಸಂದಕ್ಕಿರೋ ಕೆಲಸದಾಗಿದ್ದೀನಿ ಅಂತ ನೀನು ಬಿಲ್ಡಪ್ ಕೊಡ್ಬೇಕು. ಸರಿ ತಗ, ಆಯ್ತು. ಅಪ್ಪ, ಈಗ ಯಾರು ಮನೆಗೆ ಹೋಗೋಣ? ಸರಿಯಾಗೈತೆ. ಈಗ ಯಾರು ನನ್ನ ಮನೆಗೆ ಬಿಟ್ಕೊಳ್ಳಲ್ಲ. ಆದರೆ ನಾನೇ ಹೋಗಿ ಸೇರ್ಕೊಳ್ಳೋದು ಹೆಂಗೆ ಅಂತ ನಂಗೆ ಭಾಳ ಚೆನ್ನಾಗಿ ಗೊತ್ತು. ಬ್ಯಾಗ್ ಇಟ್ಕೊಂಡು ಹೋಗೋಣ. 1 ತಿಂಗಳು ಅಷ್ಟೇ ತಾನೇ. 1 ತಿಂಗಳು ಬಡ್ದಾಡಿ ಏನೋ ಮಾಡ್ತೀನಿ ಬಿಡು. ಆದ್ರೂ ನಮ್ಮ ಅಣ್ಣನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ನಲ್ಲ, ಅವ್ನಿಗೊಂದು ಗತಿ ಕಾಣಿಸ್ತೀನಿ. ಈಗ ಬಂದ್ರೊಳಗೋಸ್ಕರ ನನ್ನ ಈಚೆ ಕಡೆಗೆ ಹಾಕಿದೆ ಅಲ್ವಾ ನೀನು? ತೋರಿಸ್ತೀನಿ ನೋಡು ನಾನೇನು ಅಂತ. ಹಿಂಗೆ ಸರಿಯಾಗಿ ತೋರಿಸ್ತೀನಿ. ನನ್ನ ಮಗ ಬರಲಿ ಇಲ್ಲಿಗೆ. ನನ್ನ ಮಗನ ನೋಡಿ ಹಂಗೆ ಉರ್ಕೊಂಡು ಸತ್ತೋಗ್ಬಿಡ್ಬೇಕು ನಮ್ಮ ಅಣ್ಣಯ್ಯ. ಆ ಪೊದ್ದು ಅದಕ್ಕೆ ಮನೆಗಿರೋರು ಎಲ್ಲರೂ ಲೇ ನಿಧಿ, ನನ್ನ ಮಗನ್ನೇ ಬ್ಯಾಡ ಅಂತ ಬಿಟ್ಟೋದೆ ಅಲ್ವಾ? ಈಗ ನೋಡೆ ನನ್ನ ಮಗ ಟಾಪ್ ಲೆವೆಲ್ಲಾಗಿ ಹೆಂಗಿತ್ತಾನೆ ಅಂತ ಹೇಳ್ಬಿಟ್ಟು ಇವ್ರ ಮನೆಗೆ ಹೋಗೋದೇ ಸರಿ. ಏನನ ಉಕ್ಕಂಡು ಏನನ ಮೆಟ್ನಾಗ ಹಾಕೊಂಡ್ಲಿ, ಹೋಗಿ ಸುಮ್ಮನೆ ಅವ್ರ ಮನೆ ಕುಂತ್ಕೊಬಿಡ್ತೀನಿ. ಆಮೇಕಿಂದ ಏನು ಮಾಡ್ತಾರೋ ಮಾಡಲಿ, ನನ್ನ ಹತ್ರ ಯಾವಳು ಏನು ಕಿತ್ಕೊಳಕ್ಕಾಗಕ್ಕಿಲ್ಲ. ನನಗೆ ಗೊತ್ತಲ್ಲ ಮೊದಲೇನು ಏನು ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಯ್ತೀನಿ.